ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ದ್ವಿತೀಯ ಬಿ ಕಾಮ್ಗೆ ನಿಮಗೆಲ್ಲರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ನನ್ನ ಹೆಸರು ವಿರೂಪಾಕ್ಷ ಚೆಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFC ಜಾವಗಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಇಯರ್ ಬಿ ಕಾಮ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋವಂಥ ಸ್ಟೂಡೆಂಟ್ಸ್ಗಳಿಗೆ ಥರ್ಡ್ ಸೆಮಿಸ್ಟರ್ಗೆ ಇರುವಂಥ ಸಿಲೆಬಸ್ ಏನೇನು, ಯಾವ್ಯಾವುದು ಸಬ್ಜೆಕ್ಟ್ಸ್ ಬರುತ್ತೆ ನಿಮಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಈ ಒಂದು ಸಿಲೆಬಸ್ ಬಂದು ಯೂನಿವರ್ಸಿಟಿ ಆಫ್ ಮೈಸೂರಿಗೆ ಬಿಟ್ಟಿರುವಂಥ ಸಿಲೆಬಸ್ಸು. ಸೊ ಈ ಒಂದು ಸಿಲೆಬಸ್ ನಿಮಗೆ ಯೂನಿವರ್ಸಿಟಿ ಆಫ್ ಮೈಸೂರು ಅನ್ನೋ ವೆಬ್ಸೈಟಲ್ಲಿ ಕಾಣ್ತಾರಂಥ ವೆಬ್ಸೈಟಲ್ಲಿಗೆ ನಿಮಗೆ ಈ ಸಿಲೆಬಸ್ ಸಿಗುತ್ತೆ. ಸೊ ಹಾಗಿದ್ರೆ ಬನ್ನಿ, ಈ ಸಲ ನಿಮಗೆ ಥರ್ಡ್ ಸೆಮಿಸ್ಟರ್ಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ, ಸೊ ಎಷ್ಟು ಪ್ರಾಕ್ಟಿಕಲ್ಸ್ ಇದೆ, ಎಷ್ಟು ಥಿಯರಿ ಸಬ್ಜೆಕ್ಟ್ಸ್ ಇದೆ ಅಂತ ನಾನು ನಿಮಗೆ ನೋಡ್ತಾ ಹೋಗೋಣ. ಸೊ ಈಗ ಆಲ್ರೆಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಿಮಗೆ ಕಂಪ್ಲೀಟ್ ಆಗಿರುತ್ತೆ. ಸೊ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್. ಸೊ ಈಗ ಬಂದು ನೀವು ಥರ್ಡ್ ಸೆಮಿಸ್ಟರ್ ಇರ್ತೀರಿ ಎಲ್ಲ ವಿದ್ಯಾರ್ಥಿಗಳು. ಈ ಥರ್ಡ್ ಸೆಮಿಸ್ಟರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ನಿಮಗೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಕನ್ನಡ ಇಂಗ್ಲೀಷ್ ಎರಡೂ ಕೂಡ ನಿಮಗೆ ಲಾಸ್ಟ್ ಇಯರ್ ಯಾವ ರೀತಿ ಸ್ಟಡಿ ಮಾಡಿದ್ದೀರಿ ಅದೇ ರೀತಿ ಇಲ್ಲೂ ಕೂಡ ಎರಡು ಲ್ಯಾಂಗ್ವೇಜ್ ಇರುತ್ತೆ, ಒಂದು ಕನ್ನಡ ಮತ್ತು ಇನ್ನೊಂದು ಇಂಗ್ಲೀಷು. ಇವೆರಡೂ ಕೂಡ 4 ಅವರ್ಸ್ ಕ್ಲಾಸಸ್ ಇರುತ್ತೆ. ಸೊ ವೀಕ್ಲಿ 4 ಅವರ್ಸ್ ಕ್ಲಾಸಸ್ಸು. ಇವೆರಡಕ್ಕೂ ಕೂಡ 3 ಕ್ರೆಡಿಟ್ಸ್ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಎರಡೂ ಕೂಡ 3 ಕ್ರೆಡಿಟ್ಸ್ ಸಿಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಇನ್ನು ಉಳಿದಿರುವಂಥ ಕಾಮರ್ಸ್ ಸಬ್ಜೆಕ್ಟ್ಸ್ಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ಇಲ್ಲಿ. ಸೊ ಇಲ್ಲಿ ನಿಮಗೆ ಟೋಟಲಾಗಿ ಕಾಮರ್ಸ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸಬ್ಜೆಕ್ಟ್ಸ್ ಇದೆ. ಸೊ ಪ್ರಥಮವಾಗಿ 3.3 ಅಂತ ಏನು ನೋಡ್ತಾ ಇದ್ದೀರಾ, ಕಾರ್ಪೊರೇಟ್ ಅಕೌಂಟಿಂಗ್ 1. ಸೊ ಆ್ಯಂಡ್ ದೆನ್ ಇನ್ಕಮ್ ಟ್ಯಾಕ್ಸ್ 1. ಸೊ ಜೊತೆಗೆ ಎನಿ ಒನ್ ಫ್ರಮ್ ಗ್ರೂಪ್ ಎ. ಸೊ ಗ್ರೂಪ್ ಎ ಅಂದರೆ ಏನು, ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ. ಸೊ ಟೋಟಲ್ ನಿಮಗೆ ಇಲ್ಲಿ 4 ಸಬ್ಜೆಕ್ಟ್ಸು ಕಾಮರ್ಸ್ಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಸ್ ಆಗಿರುತ್ತೆ. ಸೊ ಈ ಕಾರ್ಪೊರೇಟ್ ಅಕೌಂಟಿಂಗ್ 1 ಅಂತ ಹೇಳಿದ್ರೆ ನೀವು ಆಲ್ರೆಡಿ ಏನು ಫೈನಾನ್ಷಿಯಲ್ ಅಕೌಂಟಿಂಗ್ 1 ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ 2 ನೋಡಿರ್ತೀರಾ, ಇದಕ್ಕೆ ಸಂಬಂಧಪಟ್ಟಿರೋದಂಥ ಒಂದು ಸಿಲೆಬಸ್ ಆಗಿರ್ತದೆ. ಸೊ ಈ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮಗೆ ಡೀಟೇಲಾಗಿ ನೆಕ್ಸ್ಟು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಇದು ಹೊಸ ಒಂದು ಸಬ್ಜೆಕ್ಟ್ಸ್ ಆಗಿರುತ್ತೆ ನಿಮಗೆ. ಸೊ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಸು, ಇದರಲ್ಲೂ ಕೂಡ ಏನೇನು ಕಂಟೆಂಟ್ಸ್ ಬರುತ್ತೆ ಅಂತ ನಾನು ನಿಮಗೆ ಮುಂದಿನ ಒಂದು ಸಂಚಿಕೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಜೊತೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಥಿಯರಿ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ. ಸೊ ಹಾಗಿದ್ರೆ ಬನ್ನಿ, ಟೋಟಲಾಗಿ ನಿಮಗೆ ಈ ಒಂದು ಸೆಮಿಸ್ಟರ್ನ ಓದೋದ್ರಿಂದ ನಿಮಗೆ ಟೋಟಲ್ ಕ್ರೆಡಿಟ್ ಬಂದು 22 ಕ್ರೆಡಿಟ್ ಸಿಗ್ತಾ ಹೋಗುತ್ತೆ. ಈ ಬಿ ಕಾಮ್ ಥರ್ಡ್ ಸೆಮಿಸ್ಟರ್ ಪಾಸ್ ಮಾಡಿದ್ರೆ ನಿಮಗೆ ಟೋಟಲ್ ಸಿಗುವಂಥ ಕ್ರೆಡಿಟ್ಸ್ ಬಂದು 23 ಕ್ರೆಡಿಟ್ಸ್. ಹಾಗಿದ್ರೆ ಬನ್ನಿ, ಈಗ ಗ್ರೂಪ್ ಎ ಅಂತ ಹೇಳಿದೆ ನಾನು. ಗ್ರೂಪ್ ಎಲ್ಲಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದೆ. ಸೊ ಇವಾಗಲಿಂದ ನಿಮಗೆ CBCS ಸಿಲೆಬಸ್ ಪ್ರಕಾರ ನಿಮಗೆ ಕೆಲವೊಂದು ಚಾಯ್ಸ್ ಇರುತ್ತಾ ಹೋಗುತ್ತೆ. ಏನು ಚಾಯ್ಸ್ ಅಂತ ಹೇಳಿದ್ರೆ, ನೀವು ಕೊಟ್ಟಿರೋಂಥ ಈ ಗ್ರೂಪ್ ಎಲ್ಲಿ ಕೊಟ್ಟಿರೋಂಥ ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ಗೆ 5 ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ. ಸೊ 5 ಸಬ್ಜೆಕ್ಟ್ಸಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ನೀವು ಥರ್ಡ್ ಸೆಮಿಸ್ಟ್ರಲ್ಲಿ ಆ್ಯಂಡ್ ದೆನ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ಫೋರ್ತ್ ಸೆಮಿಸ್ಟ್ರಲ್ಲಿ ನೀವು ಓದಬೇಕಾಗತ್ತೆ. ಹಾಗಾದರೆ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಇದರಲ್ಲಿ? ಸೊ ಮೊದಲಿಗೆ ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಕಂಪ್ನಿ ಲಾ ಆ್ಯಂಡ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಂತ ಇದೆ, ಅಡ್ವರ್ಟೈಸಿಂಗ್ ಅಂತ ಒಂದಿದೆ, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಜನರಲ್ ಇನ್ಶೂರೆನ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಇದಿಷ್ಟು ಕೂಡ 5 ಟೋಟಲ್ ಇಲ್ಲಿ 5 ಸಬ್ಜೆಕ್ಟ್ಸ್ ಇರುತ್ತೆ. ಈ 5 ಸಬ್ಜೆಕ್ಟ್ಸಲ್ಲಿ ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ನೀವೀಗ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಸೆಮಿಸ್ಟ್ರು ಥರ್ಡ್ ಸೆಮಿಸ್ಟ್ರಲ್ಲಿ, ಸೊ ಅನದರ್ ಒನ್ನು ಫೋರ್ತ್ ಸೆಮಿಸ್ಟ್ರಲ್ಲಿ 2 ಸಬ್ಜೆಕ್ಟ್ಸ್ನ ಓದ್ತೀರಾ. ಇಲ್ಲಿ ಏನಪ್ಪ ಒಂದು ಅಂತ ಹೇಳಿದ್ರೆ, ಯೂನಿವರ್ಸಿಟಿ ರೂಲ್ಸ್ಗಳ ಪ್ರಕಾರ 15 ಜನಕ್ಕಿಂತ ಜಾಸ್ತಿ ಜನ ಒಂದೇ ಕೋರ್ಸ್ನ ತೊಗೊಂಡ್ರೆ ಅದಕ್ಕೆ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ, ಅದ್ರ ಜೊತೆಗೆ ಅದಕ್ಕೆ ಟೆಸ್ಟ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಆದರೆ 15 ಜನಕ್ಕಿಂತ ಕಡಿಮೆ ಯಾರಾದರೂ ಈಗ ನಿಮ್ಮ ಕಾಲೇಜಿನಲ್ಲಿ ಅಥವಾ ನಿಮ್ಮ ಕ್ಲಾಸ್ನಲ್ಲಿರುವಂಥ 30 ಜನ ವಿದ್ಯಾರ್ಥಿಗಳು ಒಂದು ಸೆಟ್ ಆಫ್ ಮೆಂಬರ್ಸ್ ಯಾವ್ದಾರ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡ್ತೀರಾ, 20 ಜನ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡ್ತೀರಾ. ಸೊ ಇನ್ನೊಂದು 10 ಜನ ಇನ್ನೊಂದು ಸಬ್ಜೆಕ್ಟ್ನ ಚೂಸ್ ಮಾಡ್ತೀರಾ ಅಂದರೆ ಬೇಕಂತ ಹೇಳಿದ್ರೆ, ಸೊ ಇಬ್ಬರಿಗೂ ಕೂಡ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತೀವಿ. ಆದರೆ ಸೊ ಯಾರು 20 ಜನ ಸೆಲೆಕ್ಟ್ ಮಾಡಿದರೆ 15ಕ್ಕಿಂತ ಜನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಇವ್ರಿಗೆ ನಿಮಗೆ ಕ್ಲಾಸಸ್ ಇರುತ್ತೆ, ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. 10 ಜನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಪರ್ಟಿಕ್ಯುಲರ್ಗೆ ನಾವು ಕ್ಲಾಸಸ್ನ ತೊಗೊಳೋದಕ್ಕೆ ಆಗೋದಿಲ್ಲ. ಸೊ 15 ಜನಕ್ಕಿಂತ ಮಾತ್ರ ಇದ್ರೆ ಕ್ಲಾಸಸ್ನ ತೊಗೋಬೇಕಾಗತ್ತೆ. 15 ಜನಕ್ಕಿಂತ ಕಡಿಮೆ ಇದೆ ಅವರು ಸಪ್ರೇಟಾಗಿ ನೀವೇ ಕೂಡ ಬುಕ್ಸನ್ನ ತೊಗೊಂಡು ಓದಿ ಎಕ್ಸಾಮ್ಸ್ನ ಬರೀಬೇಕಾಗತ್ತೆ. ಸೊ ಇದು ಗ್ರೂಪ್ ಎಗೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ ಆಗಿರುತ್ತೆ. ಸೊ ಹಾಗಿದ್ರೆ ನಿಮ್ಮ ಉಳಿದಿರೋಂಥ ಇನ್ನು 3 ಸಬ್ಜೆಕ್ಟ್ಸ್, ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟ ಸಬ್ಜೆಕ್ಟ್ಸ್ನ ನಿಮಗೆ ಸೊ ಟೀಚರ್ಸ್ ಆಮೇಲೆ ನಿಮಗೆ ಹೇಳ್ಕೊಡ್ತಾರೆ, ಮಹೇಶ್ ಸರ್ ಮತ್ತು ಲತಾ ಮೇಡಮು. ಸೊ ಹಾಗಿದ್ರೆ ಕಾಮರ್ಸಲ್ಲಿ ಇರೋಂಥ ಸಬ್ಜೆಕ್ಟ್ಸು ಅಂದರೆ ಯಾವ್ಯಾವುದು ಸಬ್ಜೆಕ್ಟ್ಸ್ ಅಂತ ಹೇಳಿದೆ ನನಗೆ, ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಹೇಳಿದೆ. ಈ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ಏನೇನು ಕಂಟೆಂಟ್ಸ್ ಬರುತ್ತೆ ಅಂತ ನಿಮಗೆ ಈ ಒಂದು ಸಬ್ಜೆಕ್ಟಲ್ಲಿ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕಾರ್ಪೊರೇಟ್ ಅಕೌಂಟಿಂಗ್ 1 ಅಂತಂದರೆ ನೀವು ಕಾರ್ಪೊರೇಟ್ ಅಂತಂದರೆ ಕಂಪನಿಗೆ ಸಂಬಂಧಪಟ್ಟಿದ್ದಂಥ ಅಕೌಂಟ್ಸ್ ಅಂತ. ಅಂದರೆ ದೊಡ್ಡ ಕಂಪ್ನೀಸ್ ಯಾವ ರೀತಿ ಅಕೌಂಟ್ಸ್ನ ಮೇಂಟೈನ್ ಮಾಡುತ್ತೆ, ಏನೇನು ಅಕೌಂಟ್ಸ್ ಬರುತ್ತೆ ಆ ಕಂಪ್ನೀಸಲ್ಲಿ,
ನಾವು ಯಾವ ರೀತಿ ಅಕೌಂಟ್ಸ್ನ ರೆಡಿ ಮಾಡಬೇಕು, ಯಾವ್ಯಾವ ಸಿಚುವೇಷನ್ಸ್ ಬರುತ್ತೆ, ನಿಮಗೆ ಬ್ಯಾಲೆನ್ಸ್ ಶೀಟು ನಿಮ್ಮ ಪ್ರಕಾರ ಜರ್ನಲ್ ಎಂಟ್ರೀಸು, ಲೆಡ್ಜರ್ ಅಕೌಂಟ್ಸು, ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಷ್ಟು ಮಾತ್ರ ಮಾಡಿದ್ರೆ ಅಕೌಂಟ್ಸ್ ಆಗಿರೋದಿಲ್ಲ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಎಂಟ್ರೀಸ್ ಕೂಡ ಬರ್ತಾ ಹೋಗುತ್ತೆ. ಕೆಲವೊಂದು ಅಕೌಂಟ್ಸ್ನ ಬುಕ್ಸ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಆ ಬುಕ್ಸ್ದು ಏನೇನು ಬರುತ್ತೆ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ, ಕಂಪ್ನಿಗಳಲ್ಲಿ ಸಂಬಂಧಪಟ್ಟಂಗೆ ಅಂತ ನಾವು ಇಲ್ಲಿಂದ ಈ ಸೆಮಿಸ್ಟ್ರಿಂದ ನೋಡ್ತಾ ಹೋಗ್ತೀವಿ. ಸೊ ಮೊದಲನೇಗೆ ಈ ಒಂದು ಸಬ್ಜೆಕ್ಟ್ಸ್ ಬಂದು ನಿಮಗೆ ಟೋಟಲು 6 ಯೂನಿಟ್ಸ್ ಇರುವಂಥ ಸಬ್ಜೆಕ್ಟ್ಸು. 6 ಯೂನಿಟ್ಸ್ ಇರೋ ಸಬ್ಜೆಕ್ಟ್ಸ್ ಅಂತ ಹೇಳಿದ್ರೆ, ಸೊ ಫಸ್ಟ್ ಯೂನಿಟಲ್ಲಿ ಬಂದು ಕಂಪನಿ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತ. ನೀವು ಆಲ್ರೆಡಿ ಶೇರ್ ಕ್ಯಾಪಿಟಲ್ ಅಂದರೆ ಗೊತ್ತಿರುತ್ತೆ, ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಅಂತ ಏನು ಕೇಳಿರ್ತೀರ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಾಪ್ಟರ್ ಆಗಿರುತ್ತೆ. ಸೊ ಅಂದರೆ ಯಾವ್ಯಾವ ಟೈಪ್ಸ್ ಆಫ್ ಶೇರ್ಸ್ ಬರುತ್ತೆ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅದನ್ನು ನಾವು ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಈ ಒಂದು ಸಬ್ಜೆಕ್ಟ್ಸಿಂದ ನೀವು ಚಾಪ್ಟರಿಂದ ನೀವು ಜರ್ನಲ್ ಎಂಟ್ರೀಸ್ನ ಯಾವ ರೀತಿ ಪಾಸ್ ಮಾಡೋದು, ಅಂದರೆ ಶೇರ್ಸ್ಗೆ ಸಂಬಂಧಪಟ್ಟಂಗೆ, ಜೊತೆಗೆ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೀವು ಫಸ್ಟ್ ಚಾಪ್ಟರ್ ನೋಡ್ತಾ ಹೋಗ್ತೀರಾ. ಸೆಕೆಂಡ್ ಚಾಪ್ಟರ್ ಬಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫಾರ್ ಲಿಮಿಟೆಡ್ ಕಂಪನೀಸ್ ಅಂತ ಬರುತ್ತೆ. ಲಿಮಿಟೆಡ್ ಕಂಪನೀಸಲ್ಲಿ ಯಾವ ರೀತಿ ನೀವು ಪ್ರಿಪ್ರೇಷನ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಸೆಕೆಂಡ್ ಚಾಪ್ಟರ್ ನೋಡ್ತಾ ಹೋಗ್ತೀರಾ. ಥರ್ಡ್ ಚಾಪ್ಟರ್ ಬಂದು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಪ್ರಿಫರೆನ್ಸ್ ಶೇರ್ಸ್ಗೆ ನಿಮಗೆ ಈಗ ಶೇರ್ಸಲ್ಲಿ 2 ಟೈಪ್ಸ್ ಇರುತ್ತೆ, ಈಕ್ವಿಟಿ ಶೇರ್ಸು ಮತ್ತು ಪ್ರಿಫರೆನ್ಸ್ ಶೇರ್ಸ್ ಅಂತ. ಸೊ ಪ್ರಿಫರೆನ್ಸ್ ಶೇರ್ಸ್ನ ರಿಡಂಪ್ಷನ್ ಮಾಡೋದು ಯಾವ ರೀತಿ ಅಂದರೆ, ಪ್ರಿಫರೆನ್ಸ್ ಶೇರ್ಸ್ ಬದಲಾಗಿ ಈಕ್ವಿಟಿ ಶೇರ್ಸ್ನ ಕೊಡ್ಬೋದು, ಅಥವಾ ಪ್ರಿಫರೆನ್ಸ್ ಶೇರ್ಸ್ನ ಬದಲಾಗಿ ಅವರಿಗೆ ಅಮೌಂಟನ್ನು ರಿಟರ್ನ್ ಮಾಡ್ಬೋದು. ಸೊ ಅಥವಾ ಡಿಬೆಂಚರ್ಸ್ನ ಕೊಡ್ಬೋದು. ಯಾವ್ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಯಾವ ರೀತಿ ಅವರಿಗೆ ಬೋನಸ್ ಇಶ್ಯೂ ಮಾಡಬೇಕು ನಾವು, ಸೊ ಇದೆಲ್ಲ ನಿಮಗೆ ಸೆಬಿ ಗೈಡ್ಲೈನ್ಸ್ ಏನೇನು ಬರುತ್ತೆ ಇದಿಷ್ಟನ್ನು ಕೂಡ ನಾವು ನಿಮಗೆ ಥರ್ಡ್ ಚಾಪ್ಟ್ರಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಅದೇ ರೀತಿ ಫೋರ್ತ್ ಚಾಪ್ಟರ್ ಬಂದು ರಿಡಂಪ್ಷನ್ ಆ್ಯಂಡ್ ಇಶ್ಯೂ ಆ್ಯಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಅಂತ ನೋಡ್ತಾ ಹೋಗ್ತೀರಾ. ಇಲ್ಲಿ ಡಿಬೆಂಚರ್ಸ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಅಕೌಂಟ್ಸ್ಗಳು ಬರುತ್ತೆ, ಏನೇನು ಎಂಟ್ರೀಸ್ ಬರುತ್ತೆ ನೋಡ್ತಾ ಹೋಗ್ತೀರಾ. ನೆಕ್ಸ್ಟ್ ಒನ್ ಬಂದು ಲಿಕ್ವಿಡೇಷನ್ಸ್ ಆಫ್ ಕಂಪನಿ. ಲಿಕ್ವಿಡೇಷನ್ಸ್ ಆಫ್ ಕಂಪನೀಸ್ ಅಂತ ಹೇಳಿದ್ರೆ, ಈಗ ಒಂದು ಕಂಪನಿ ಸೊ ಸ್ಟಾರ್ಟ್ ಆಗಿದ್ದು ಕ್ಲೋಸ್ ಆಗಲೇಬೇಕು. ಈ ಕ್ಲೋಸ್ ಆಗೋಂಥ ಟೈಮಲ್ಲಿ ಸೊ ಏನೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರುತ್ತೆ, ಯಾವ ರೀತಿ ನಾವು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ಸ್ನ ರೆಡಿ ಮಾಡಬೇಕು, ಅಂದರೆ ಯಾವ ರೀತಿ ನಾವು ಬುಕ್ಸ್ನ ಕ್ಲೋಸ್ ಮಾಡಬೇಕು, ಕಂಪನೀಸ್ನ ಎಂಟ್ರೀಸ್ನ ಕ್ಲೋಸ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಲಾಸ್ಟ್ ಚಾಪ್ಟರ್ ಬಂದು ಅಕೌಂಟಿಂಗ್ ಫಾರ್ ಎಂಪ್ಲಾಯಿ ಸ್ಟಾಕ್ ಆಪ್ಷನ್ಸ್ ಅಂತ. ಇದು ಕೂಡ ಒಂದು ನಿಮಗೆ ಥಿಯರಿ ಬೇಸ್ಡ್ ಒಂದು ಚಾಪ್ಟರ್ ಆಗಿರುತ್ತೆ. ಇಲ್ಲಿ ಕೂಡ ನಿಮ್ಗೆ ಯಾವ್ಯಾವ ರೀತಿ ಸಬ್ಜೆಕ್ಟ್ಸ್ ಬರುತ್ತೆ ಅಂತ, ಅಥವಾ ಏನೇನು ಇಂಟ್ರೆಸ್ಟ್ ಬರುತ್ತೆ ಅಂತ ನಿಮಗೆ ನೋಡ್ತಾ ಹೋಗ್ಬೋದು. ಇಲ್ಲಿ ಬುಕ್ಸ್ ಫಾರ್ ರೆಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದು 6 ಬುಕ್ಸ್ನ ಕೊಟ್ಟಿರ್ತಾರೆ, 5 ಬುಕ್ಸ್ನ ಕೊಟ್ಟಿದ್ದಾರೆ. ಈ 5 ಬುಕ್ಸು ನಿಮಗೆ ರೆಫರೆನ್ಸ್ಗೆ ತೊಗೋಬೋದು. ಅದ್ರ ಜೊತೆಗೆ ಇದು ಉಳಿದಂತೆ ಬೇರೆ ಕೆಲವೊಂದು ಟೆಕ್ಸ್ಟ್ ಬುಕ್ ಕೂಡ ನಿಮಗೆ ನಮ್ಮ ಲೈಬ್ರರಿಯಲ್ಲಿ ಸಿಗ್ತಾ ಹೋಗುತ್ತೆ, ಇದನ್ನು ಕೂಡ ನೀವು ರೆಫರ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಕೂಡ ಕಾರ್ಪೊರೇಟ್ ಅಕೌಂಟಿಂಗ್ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಇನ್ಕಮ್ ಟ್ಯಾಕ್ಸ್. ಸೊ ನಿಮಗೆ ಇಲ್ಲಿ ಟ್ಯಾಕ್ಸ್ 1 ಅಂತ ಹೇಳಿದೆ. ಸೊ ನೆಕ್ಸ್ಟ್ ಸೆಮಿಸ್ಟರ್ ಟ್ಯಾಕ್ಸ್ 2 ಅಂತ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ 2 ಅಂತ. ಇದರಲ್ಲಿ ಟ್ಯಾಕ್ಸ್ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು, ನಾವೀಗ ಆಲ್ರೆಡಿ ಹಲವಾರು ಟ್ಯಾಕ್ಸ್ನ ಪೇ ಮಾಡ್ತಾಯಿದ್ದೀವಿ. ಒಂದು GST ಪೇ ಮಾಡ್ತೀವಿ, ನಿಮ್ಗೆ ಗೊತ್ತಿರೋಂಗೆಲ್ಲ ಹೊಸದಾಗಿರೋ ನ್ಯೂಸಲ್ಲಿರೋಂಥ ಒಂದು ಹೊಸ ಟಾಪಿಕ್ ಆಗಿರುತ್ತೆ. ಆದರೆ ನಾವು ಈ ಒಂದು ಟ್ಯಾಕ್ಸಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ನ ಮಾತ್ರ ಸ್ಟಡಿ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ಅಂತಂದರೆ ನಿಮಗೆ ಟ್ಯಾಕ್ಸಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಡೈರೆಕ್ಟ್ ಟ್ಯಾಕ್ಸು ಮತ್ತು ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. ಆ ಡೈರೆಕ್ಟ್ ಟ್ಯಾಕ್ಸ್ ಅಂಡರಲ್ಲಿ ಬರೋವಂಥದ್ದು ಇನ್ಕಮ್ ಟ್ಯಾಕ್ಸ್ ಅಂತ. ಸೊ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು, ಸೊ ಯಾವಾಗ ಬಂತು, ಯಾವಾಗಿಂದ ನಮ್ಮ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಸ್ಟಾರ್ಟ್ ಆಯಿತು, ಅದು ಹಿಸ್ಟ್ರಿ ಏನು, ಆ್ಯಂಡ್ ಯಾವ ರೀತಿ ಅದರ ನಾವು ಅದನ್ನು ಸ್ಟಡಿ ಮಾಡಬೇಕು ಅದನ್ನು ನೋಡ್ತಾ ಹೋಗ್ತೀವಿ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಒಬ್ಬ ಇಂಡಿವಿಜುವಲ್ಸ್ ಅಂದರೆ ಸ್ಯಾಲ್ರಿ ಇರುತ್ತೆ. ಒಬ್ಬ ಇಂಡಿವಿಜುವಲ್ಸ್ಗೆ ಅಂದರೆ ನಿಮಗೆಲ್ಲ ಒಬ್ಬ ಮನುಷ್ಯನಿಗೆ ಬೇರೆ ಬೇರೆ ರೀತಿಯಾದ ಇನ್ಕಮ್ ಬರುತ್ತೆ. ಸೊ ಒಂದು ಸ್ಯಾಲ್ರಿಯಿಂದ ಇನ್ಕಮ್ ಬರುತ್ತೆ, ಹೌಸ್ ಪ್ರಾಪರ್ಟಿಯಿಂದ ಅಂದರೆ ರೆಂಟಿಂದ ಇನ್ಕಮ್ ಬರುತ್ತೆ, ಕ್ಯಾಪಿಟಲ್ನ ಯಾವುದೇ ಒಂದು ನಿಮ್ಮ ಹತ್ರ ಇರುವಂಥ ಅಸೆಟ್ಸ್ನ ಸೇಲ್ ಮಾಡಿದಾಗ ಕೆಲವೊಂದು ಇನ್ಕಮ್ ಬರುತ್ತೆ. ಅದ್ರ ಜೊತೆಗೆ ಬಿಸ್ನೆಸ್ನ ಮಾಡ್ತಾ ಇರ್ತೀರ, ಅದ್ರ ಜೊತೆಗೆ ಬೇರೆ ಯಾವುದೇ ಇನ್ಶೂರೆನ್ಸ್ ಏಜೆಂಟಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಈ ಎಲ್ಲ ಸಂದರ್ಭದಲ್ಲಿ ಈ ಎಲ್ಲ ಅಮೌಂಟು ಟ್ಯಾಕ್ಸಬಲ್ ಆಗುತ್ತಾ, ಅಥವಾ ಕೆಲವೊಂದು ಮಾತ್ರ ಟ್ಯಾಕ್ಸಬಲ್ ಆಗುತ್ತಾ, ಆ್ಯಂಡ್ ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ, ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ನಾವು ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ಸಲ್ಲಿ ನಿಮಗೆ ಸೊ ಟೋಟಲಾಗಿ ನೋಡ್ತಾ ಹೋಗ್ತೀವಿ. ಇದನ್ನು 6 ಚಾಪ್ಟರ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಚಾಪ್ಟರ್ ಬಂದು ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ. ಸೊ ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ ಬಂತು, ಅದರ ಜೊತೆಗಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೇನು, ಮತ್ತು ಇಲ್ಲಿ ಬರೋಂಥ ಟರ್ಮ್ಸ್ ಯಾವ್ಯಾವ ಟರ್ಮ್ಸ್ ಬರುತ್ತೆ, ಅಸೆಸ್ಸಿ ಅಂದ್ರೇನು, ಪರ್ಸನ್ಸ್ ಅಂದ್ರೇನು, ಅಂದರೆ ಟರ್ಮ್ಸ್ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ನ ಯೂಸ್ ಮಾಡ್ತೀವಿ, ಅದರದ್ದು ಸಂಬಂಧಪಟ್ಟಂಗೆ ಮೀನಿಂಗ್ ನಿಮಗೆ ಇದರಲ್ಲಿ ನೋಡ್ತಾ ಹೋಗ್ತೀವಿ. ಸೆಕೆಂಡ್ ಚಾಪ್ಟ್ರಲ್ಲಿ ಸೊ ನಿಮಗೆ ಹೆಡ್ಸ್ ಆಫ್ ಇನ್ಕಮ್ ಅಂತ ಬರುತ್ತೆ. ಈಗ ಹೆಡ್ಸ್ ಆಫ್ ಇನ್ಕಮ್ ಅಂತಂದರೆ ಟೋಟಲು 5 ಹೆಡ್ಸ್ ಆಫ್ ಇನ್ಕಮ್ ಬರುತ್ತೆ. ನಿಮ್ಗೆ ಹೇಳ್ದಂಗೆ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೇನ್ ಅಂತ, ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ. ಸೊ ಇದಿಷ್ಟು ನಿಮಗೆ ಇದಿಷ್ಟು ನಿಮಗೆ ಕೆಲವೊಂದು ಬರೋವಂಥದ್ದು. ಸೊ ಹಾಗಾದರೆ ಏನು ಮೀನಿಂಗ್ ಏನು ಅಂತ ನೀವು ಇಲ್ಲಿನ ಚಾಪ್ಟರ್ ನೋಡ್ತೀವಿ. ಥರ್ಡ್ ಚಾಪ್ಟರ್ ಬಂದು ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ನೋಡ್ತೇವೆ.
ಸ್ಯಾಲ್ರಿಲಿ ಸಂಬಂಧಪಟ್ಟ ಸ್ಯಾಲ್ರಿ ಇನ್ಕಮ್ ಅಂದರೆ ಏನೇನು ಬರುತ್ತೆ, ಸೊ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವುದು ಟ್ಯಾಕ್ಸಬಲ್ಲು ಯಾವುದು ನಾನ್ ಟ್ಯಾಕ್ಸಬಲ್ಲು ಅದನ್ನು ನೀವು ಇಲ್ಲಿ ನೋಡ್ತಾ ಹೋಗ್ತೀವಿ. ಫೋರ್ತ್ ಚಾಪ್ಟರ್ ಬಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ. ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ, ಸೊ ನಿಮಗೆ ಹಲವಾರು ಮನೆಗಳಿರುತ್ತೆ. ಸೊ ಬಾಡಿಗೆ, ಅದನ್ನು ಬಾಡಿಗೆ ಕೊಟ್ಟಿರ್ತೀರ, ಅಂಗಡಿಗೆ ಬಾಡಿಗೆ ಕೊಟ್ಟಿರ್ತೀರ, ಅಲ್ಲಿ ಬರುವಂಥ ರೆಂಟ್ಗೆ ಯಾವ ರೀತಿ ಟ್ಯಾಕ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಾವು ಈ ಒಂದು ಚಾಪ್ಟರ್ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದು ಇನ್ಕಮ್ ಫ್ರಮ್ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ಸ್ ಅಂತ ಇರುತ್ತೆ. ಈ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿದ್ರೆ, ನೀವು ಒಂದು ಅಂಗಡಿ ಇಟ್ಕೊಂಡಿರ್ತೀರ ಅಥವಾ ಒಂದು ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇರ್ತೀರ. ಈ ಬಿಸ್ನೆಸ್ ಮಾಡ್ತಾ ಇರೋದು ಬೇಕಾದ್ರೆ ಯಾವ ರೀತಿ ಎಕ್ಸ್ಪೆನ್ಸಸ್ಸು ಇನ್ಕಮ್ನ ನಾವು ತೊಗೋಬೇಕಾಗತ್ತೆ, ಆ್ಯಂಡ್ ದೆನ್ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಇಲ್ಲಿ ಬರೋವಂಥ ಇನ್ಕಮ್ಸ್ಗೆ ಅಂತ ನೋಡ್ತೀವಿ. ಅದ್ರ ಜೊತೆಗೆ ಪ್ರೊಫೆಷನ್ ಅಂತಂದರೆ ಈಗ ಡಾಕ್ಟರ್ಸ್ ಆಗಿರ್ಬೋದು, ಚಾರ್ಟೆಡ್ ಅಕೌಂಟೆಂಟು, ಲಾಯರ್ಗಳು, ಸೊ ಇವ್ರಿಗೂ ಕೂಡ ಕೆಲವೊಂದು ಇನ್ಕಮ್ ಬರ್ತಾ ಇರುತ್ತೆ. ಇವ್ರು ಯಾವ ರೀತಿ ಟ್ಯಾಕ್ಸ್ನ ಪೇ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದು ಕ್ಯಾಪಿಟಲ್ ಗೇನ್ಸ್ ಅಂತ. ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳಿದ್ರೆ, ಸೊ ಈಗ ಯಾವುದೋ ಒಂದು ಪ್ರಾಪರ್ಟಿ ಇರುತ್ತೆ, ನಿಮ್ಮ ಪ್ರಾಪರ್ಟಿ ನಿಮ್ಮ ತಂದೆಯವ್ರದ್ದಾಗಿರ್ಬೋದು, ನಿಮ್ಮ ತಾಯಿಯವ್ರದ್ದಾಗಿರ್ಬೋದು, ಅಥವಾ ನೀವೇ ಯಾವುದೋ ಒಂದು ಪ್ರಾಪರ್ಟಿ ತೊಗೊಂಡು ಅದನ್ನು ಸೇಲ್ ಮಾಡಿದ್ರೆ, ಯಾವುದೋ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ಅದನ್ನು ಸೇಲ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ, ಯಾವುದೋ ಒಂದು ಮನೆ ತೊಗೋತೀರಾ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ, ಸೊ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಅದೊಂದು ಕ್ಯಾಲ್ಕುಲೇಷನ್ ನಿಮಗೆ ಈ ಒಂದು ಚಾಪ್ಟರ್ ನೋಡ್ತಾ ಹೋಗ್ತೀರಾ. ಇದಕ್ಕೆ ಕೂಡ ಬುಕ್ಸ್ ಫಾರ್ ರೆಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ತುಂಬ ನೀವು 7 ಬುಕ್ಸ್ ಫಾರ್ ರೆಫರೆನ್ಸ್ ಅಂತ ಕೇಳಿದರೆ ಯಾವುದನ್ನು ಬೇಕಾದ್ರೂ ನೀವು ಬುಕ್ಸ್ನ ರೆಫರ್ ಮಾಡ್ಬೋದು. ಸೊ ಮೆಜಾರಿಟಿಯಾಗಿ ವಿನೋದ್ ಕೆ ಸಿಂಘಾನಿಯಾ ಆಗಿರ್ಬೋದು, ಮೆಹರೋತ್ರ ಆಗಿರ್ಬೋದು, ಇದನ್ನು ಜಾಸ್ತಿ ಎಲ್ಲರೂ ಕೂಡ ರೆಫರ್ ಮಾಡ್ತಾ ಇರ್ತಾರೆ. ನೀವು ಕೂಡ ಅದು ಬಿಟ್ಟು ಬೇರೆ ಯಾವುದೇ ಬುಕ್ಸ್ನ ಬೇಕಾದ್ರೆ ರೆಫರ್ ಮಾಡ್ಬೋದು. ಇದೆಲ್ಲದಲ್ಲೇ ಕೂಡ ಕೆಲವೊಂದು ಟೆಕ್ಸ್ಟ್ ಬುಕ್ಗಳು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಕೆಲವೊಂದು ಲೈಬ್ರರಿಲಿ ಕೂಡ ಸಿಗುತ್ತೆ, ಇದನ್ನು ಕೂಡ ರೆಫರ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತಂದರೆ, ಇವಾಗ ನಿಮ್ಗೆ ನೋಡ್ತಾ ಇರ್ಬೋದು ಕೆಲವೊಂದು ನ್ಯಾಚುರಲ್ ಕಲಾಮಿಟೀಸ್ ಬರುತ್ತೆ. ಸೊ ಅರ್ಥಕ್ವೇಕ್ ಆಗಿರ್ಬೋದು, ಅಥವಾ ಸುನಾಮಿ ಆಗಿರ್ಬೋದು, ಅಥವಾ ಈಗ ರೀಸೆಂಟಾಗಿ ಬಂದಿರೋವಂಥ ಕೋವಿಡ್-19 ಆಗಿರ್ಬೋದು. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಮ್ಮನ್ನು ನಾವು ಕಾಪಾಡ್ಕೋಬೇಕು, ಜೊತೆಗೆ ಸೊಸೈಟಿನ ಯಾವ ರೀತಿ ಕಾಪಾಡಬೇಕು, ಆ್ಯಂಡ್ ದೆನ್ ಏನೇನು ಪ್ರಿಕಾಷನರಿ ಮೆಷರ್ಸ್ ತೊಗೋಬೇಕು, ಇದಿಷ್ಟನ್ನು ಕೂಡ ನಾವು ಈ ಒಂದು ಸಬ್ಜೆಕ್ಟಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದು ಕೂಡ ನಿಮಗೆ ವೀಕ್ಲಿ 2 ಅವರ್ಸ್ ಕ್ಲಾಸಸ್ ಇರುತ್ತೆ. ಸೊ ಇದು 50 ಮಾರ್ಕ್ಸ್ಗೆ ಇರುವಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲೂ ಕೂಡ ಬುಕ್ಸ್ ಫಾರ್ ರೆಫರೆನ್ಸ್ ಕೆಲವೊಂದು ಸಬ್ಜೆಕ್ಟ್ಸ್ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ರೆಫರ್ ಮಾಡ್ಬೋದು. ಇದಿಷ್ಟು ಕೂಡ 3rd ಸೆಮಿಸ್ಟರ್ಗೆ ನೀವು ಈಗ ಓದಬೇಕಾಗಿರುವಂಥ ಸಬ್ಜೆಕ್ಟ್ಸ್ಗಳಾಗಿರುತ್ತೆ. ಸೊ ನೀವು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಯಾವ ಸಬ್ಜೆಕ್ಟ್ ತೊಗೋತೀನಿ, ಯಾವ್ದು ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡ್ತೀನಿ, ಯಾವ ರೀತಿ ನೀವು ಸ್ಟಡಿ ಮಾಡಬೇಕಾಗತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಎಲ್ರಿಗೂ ಕೂಡ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.